ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಇವತ್ತೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಬುಧವಾರದ ವೀಡಿಯೋ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ನಾಷ್ಟ ಆಯಿತು. ನಾಷ್ಟ ಬಂದು ಕಾರ್ನ್ ಪಲಾವ್ ಮಾಡಿದ್ದೆ. ಸೊ ಸಿಂಪಲ್ ಒಂದು ವಿಡಿಯೋ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವೀಡಿಯೋದಲ್ಲಿ ಸುಮಾರು ಜನ ಕೇಳಿದ್ರಪ್ಪ, ಏನು ಬಿಸ್ನೆಸ್ ಮಾಡೋದು ಅಂತ ಹೇಳಿ. ಸುಮಾರು ಜನ ಗೆಸ್ಸು ಮಾಡಿದರು, ಕ್ಲಾತಿಂಗ್ ಬಿಸ್ನೆಸ್ಸು, ಸ್ಯಾರಿ ಬಿಸ್ನೆಸ್ಸು ಅಂತ ಹೇಳಿ. ಸೊ ಕ್ಲಾತಿಂಗ್ ಬಿಸ್ನೆಸ್ಸೇ, ಸ್ಯಾರಿ ಬಿಸ್ನೆಸ್ ಅಂತೂ ಅಲ್ಲ. ಸೊ ಫ್ರೈಡೇ ನಿಮಗೆ ನಾಳೆ ಎಲ್ಲ ನಾಡಿದೆ ನಿಮಗೆ ಅಫಿಷಿಯಲಾಗಿ ಏನೇನು ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಇದರಲ್ಲಿ ಸ್ವಲ್ಪ ಓಡಾಟ ಜೋರಾಗಿದೆ. ಏನಂದರೆ ಸೊ ಏನೇ ಮಾಡೋದಾದರೂ ಕರೆಕ್ಟಾಗಿ ಮಾಡಬೇಕು ಅಂತೇಳಿ ನನ್ನ ಒಪಿನಿಯನ್ ಅಷ್ಟೇ. ಹಾಗಾಗಿ ಸೊ ಆಲ್ಮೋಸ್ಟ್ ಕ್ಲಾತಿಂಗ್ ಬಿಸ್ನೆಸ್ಸೇ. ಸೊ ಎಲ್ಲರೂ ಗೆಸ್ ಮಾಡಿದ್ದು ಕರೆಕ್ಟು, ಕ್ಲಾತಿಂಗ್ ಬಿಸ್ನೆಸ್ಸೇ. ಬಟ್ ಸುಮಾರು ಜನ ಹೇಳಿದ್ರಲ್ಲ, ದಯವಿಟ್ಟು ಕ್ರೇಪ್ ಸೀರೆ ಅಂತೂ ತರಬೇಡಿ, ಮೈಸೂರು ಸಿಲ್ಕ್ ಅಂತೂ ತರಬೇಡಿ, ನಮಗಂತೂ ನೋಡಿ ಸಾಕಾಗಿದೆ ಅಂತ. 100ಗೆ 200% ಸ್ಯಾರಿ ಬಿಸ್ನೆಸ್ ಅಂತೂ ಅಲ್ಲ ಅದು. ಮತ್ತು ಮೈಸೂರು ಸಿಲ್ಕ್, ಕ್ರೇಪ್ ಸಿಲ್ಕ್, ಸೊ ಈ ಥರ ಎಲ್ಲ ಬರುತ್ತೆ, ಈ ಥರದಂತೂ ಅಲ್ಲೇ ಅಲ್ಲ. ಸುಮಾರು ಜನ ನನಗೆ ಕ್ವಶನ್ಸ್ ಮಾಡ್ತಾ ಇದ್ದಿದ್ದು ಕಿಡ್ಸ್ ವೇರ್, ನನ್ನ ಮಗಳಿಗೆ ಹಾಕುವಂಥ ನೈಟ್ ಡ್ರೆಸ್ಗಳ ಬಗ್ಗೆನೇ ಕ್ವಶನ್ಸ್ ಬರ್ತಾಯಿದ್ದು. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲಿಂದ ತರ್ತೀರಾ, ಸೊ ಹೇಳಿ, ಇಲ್ಲ ನೀವೇ ನಂಗೆ ತಂದು ಕೊಡಿ ಅಂತೇಳಿ ಸಾಕಷ್ಟು ಕಮೆಂಟು ಡೈರೆಕ್ಟಾಗಿ ಸಿಕ್ಕಿದಾಗಲೂ ಸುಮಾರು ಜನ ಕೇಳ್ತಾರೆ. ಹಾಗೆ ನನ್ನ ಲಾಗ್ಸಲ್ಲಿ, ಫೇಸ್ಬುಕ್ಕಲ್ಲಿ ಸೊ ಸುಮಾರು ಜನ ಕೇಳ್ತಾರೆ ಅವಳ ಹಾಕೋ ನೈಟ್ ಡ್ರೆಸ್ಸು. ಸೊ ಅದನ್ನೇ ಒಂದು ಬೇಸಿಕ್ಕಾಗಿ ಇಟ್ಕೊಂಡು ಹೇಗೆಂಗೂ ಸಮ್ಮರ್ ಶುರುವಾಯಿತು. ಸೊ ಪ್ಯೂರ್ ಪ್ರೀಮಿಯಂ ಕ್ವಾಲಿಟಿಲಿ ಕಾಟನ್ ನೈಟ್ ಡ್ರೆಸ್ನ ಸ್ಟಾಕ್ಔಟ್ ಮಾಡಿದ್ದೀನಿ. ಸೊ ಏನು ಹೇಗೆ ಪ್ರೈಸ್ ಅಂತ ಹೇಳಿ ನಿಮಗೆ ಫ್ರೈಡೇ ಗೊತ್ತಾಗುತ್ತೆ. ಸ್ವಲ್ಪ ಸ್ಟಾಕ್ ಬಂದಿದೆ. ಸೊ ಅದನ್ನೆಲ್ಲ ಪ್ಯಾಕ್ ಮಾಡ್ತಾಯಿದ್ದೆ. ಸೊ ಯಾಕಂದರೆ ನಾನು ನಿಮ್ಮ ಹತ್ರ ಮುಚ್ಚುಮರೆ ಮಾಡಲ್ಲ ಸ್ಟಾರ್ಟಿಂಗಲ್ಲೇ. ಏನಂದರೆ ಏನೋ ಒಂಥರ ಫ್ಯಾಮಿಲಿ ಥರ ಏನು ಮುಚ್ಚುಮರೆ ಮಾಡದೆ ವೀಡಿಯೋ ಮಾಡೋಕ್ಕಾಗಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಹೇಗೆ ಬೈ ಮಾಡಬೇಕು, ಏನು ಎಂತ ಎಲ್ಲದು ನಾನು ಫ್ರೈಡೇ ವೀಡಿಯೋದಲ್ಲಿ ನಿಮಗೆ ಬರುತ್ತೆ. ಸೊ ಅಂದಹಾಗೆ ನಾನು ಮೊನ್ನೆ ನಮ್ಮ ಮಾರಿಕಾಂಬ ಜಾತ್ರೆಯಲ್ಲಿ ಒಂದು ಸ್ಯಾರಿ ಹುಟ್ಟಿದೆ, ರೆಡ್ ಕಲರು ಸೀರೆ ಬಗ್ಗೆ ಸುಮಾರು ಜನ ಕ್ವಶನ್ಸ್ ಮಾಡ್ತಾಯಿದ್ರು. ಅದ್ರ ಬಗ್ಗೆ ಈ ವಿಡಿಯೋ ಮಾಡ್ತೀನಿ. ಸೊ ಏನು ಎಂತ ಅಂತ ಹೇಳಿ ಸುಮಾರು ಜನ ಇದೇ ಕೇಳ್ತಾ ಇದ್ದು. ಇದು ಆ್ಯಕ್ಚುಲಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ. ಏನು ಹೇಳ್ತಾರೆ ನಿಮಗೆ, ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಟ್ ಅಂತ ಬರುತ್ತಲ್ಲ ಆ ಥರ. 9200, 9200 ರೂಪಾಯಿ. ರೆಡ್ಡಲ್ಲೇ ಬೇಕು ಅಂತ ರೆಡ್ಡಲ್ಲೇ ತೊಗೊಂಡಿರೋದು. ಸೊ ಇದನ್ನು ಈ ಥರ ಕುಚ್ಚಾಕ್ಸಿದ್ದೀನಿ ನೋಡಿ, ಈ ಥರ ಕುಚ್ಚಾಕ್ಸಿದ್ದೀನಿ. ನಿಮಗೆ ಜರಿ ನೋಡಿದರೆ ಗೊತ್ತಾಗುತ್ತೆ. ಕ್ರೇಪಲ್ಲಿ ಸಿಗುತ್ತೆ, ಸೆಮಿ ಕ್ರೇಪಲ್ಲಿ 1500ಇಂದನೂ ಸಿಗುತ್ತೆ. ನಾನು ಮೊನ್ನೆ ಒಂದು ಶಾಪಿಗೆ ಹೋಗಿದ್ದೆ. ಈ ಸ್ಯಾರಿ ಬಿಸ್ನೆಸ್ಸಲ್ಲಂತೂ ಸಿಕ್ಕಾಪಟ್ಟೆ ಲಾಭ ಇದೆ, ಹಾಗಾಗಿ ಎಲ್ಲರೂ ಮಾಡ್ತಾ ಇರೋದು. ಅರೌಂಡ್ 500, 600ಗೆಲ್ಲ ಸಿಕ್ಬಿಡುತ್ತೆ ಸ್ಯಾರೀಸ್ಗಳು. ಸೊ ಅದನ್ನು ಮಾರಾಟ ಮಾಡ್ತಾರೆ. ಸೊ ಪ್ರೀಮಿಯಂ ಕ್ವಾಲಿಟಿಯಲ್ಲಾದರೆ 1500, 2500, ಸೊ ಆ ಥರನೂ ರೇಂಜಲ್ಲಿ ಸಿಗುತ್ತೆ. ಸೊ ನಾನು ಇದನ್ನು ಆ್ಯಕ್ಚುಲಿ ಕರ್ನಾಟಕ ಇದೆಯಲ್ವಾ, ಕರ್ನಾಟಕ ಸೆಂಟ್ರ್ ಇದೆಯಲ್ವಾ, ಸೊ ಅಲ್ಲಿ ಹೋಗಿ ಕೇಳಿದೆ. ಅರೌಂಡ್ 45,000, 30,000ಇಂದ ಶುರುವಾಗಿ 45,000 ಅಂತ ಹೇಳಿದರು. ಸೊ ನೋಡೋಣ, ನಾನು ಕ್ರೇಪಲ್ಲೇ ತೊಗೊಳ್ಳೋಣ ಅಂತೇಳಿ ಕರ್ನಾಟಕ ಸ್ಯಾರಿ ಸೆಂಟ್ರಲ್ಲಿ ತೊಗೊಂಡಿದ್ದು. ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಟ್ ಆಗಿದೆ ಇದು. ಸೊ ಬಾರ್ಡ್ರಲ್ಲೇ ಈ ಥರ ಬರುತ್ತೆ. 9200, 800 ಇದ್ದಿದ್ದು ಅರೌಂಡ್ ಡಿಸ್ಕೌಂಟ್ ಆಗಿ ನಮಗೆ 9200. ಸುಮಾರು ಜನ ಕೇಳ್ತಾಯಿದ್ರು ಸೊ ಈ ಸ್ಯಾರಿ. ಬಟ್ ಇದಕ್ಕೆ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಅಂದರೆ, ಅದನ್ನು ನಾನು ಏನು ಹೇಳ್ತಾರೆ, ಸೊ ಸೀರೆ ಅಲ್ಲಿ ನಿಮಗೆ ಗೊತ್ತಿರ್ಬೋದು ಜಾತ್ರೆ ಎಷ್ಟು ರಶ್ ಇತ್ತು, ವೀಡಿಯೋ ಹಾಕಿದ್ದೀನಲ್ಲ. ಸೊ ಫುಲ್ಲು ಏನಂತಾರೆ, ಫುಲ್ಲು ಮುದ್ದೆ ಆಗಿದೆ. ಸೊ ಡ್ರೈ ವಾಶಿಗೆ ಕೊಡಬೇಕು. ಸೊ ಬ್ಲೌಸು ನಾನು ಈ ಥರ ಹೊಲಿಸಿದ್ದೀನಿ. ಸೊ ಈ ಥರ ಈ ಥರ ಹೊಲಿಸಿ ಹಿಂದ್ಗಡೆ ಈ ಥರ ಇಡಿಸಿದ್ದೀನಿ. ನೋಡಿ ಬಟನ್ನೇ ಕಿತ್ತೋಗಿದೆ, ಇದನ್ನು ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು. ಸೊ ಬ್ಯಾಕಲ್ಲಿ ಈ ಥರ ಇಡಿಸಿದ್ದೀನಿ.
ಸೊ ಇದು ಬ್ಲೌಸು, ಸೀರೆ ಕುಚ್ಚು, ಫಾಲ್ಸ್ ಎಲ್ಲ ಸೇರಿ ನನಗೆ 1000 ಅರೌಂಡ್. ಸೀರೆಗೆ ಬ್ಲೌಸಿಂದ ಸೇರಿ 10,000 ಆಗಿದೆ. ಸೊ ಸಿಂಪಲ್ ಡಿಸೈನ್ ಅಲ್ವಾ ಇದು. ನನಗೆ ಪ್ಯಾಡೇನೂ ಇಡಿಸಿಲ್ಲ ನಾನು, ಜಸ್ಟ್ ಕಟೌಟ್ ವರ್ಕ್ ಮಾಡಿಸಿರುವಂಥದ್ದು. ಪೈಪ್ಲೈನ್ ಹೇಳಿದ್ದೆ, ಬಟ್ ಪೈಪ್ಲೈನ್ ಮಾಡಿಲ್ಲ, ಅವರು ಎಲ್ಲ ಮರ್ತ್ಕೊಂಡಿದ್ದಾರೆ. ಸೊ ತುಂಬ ಸೀರೆ ಬಗ್ಗೆ ಆಯಿತು. ಸೊ ಸ್ವಲ್ಪ ಕೆಲಸ ಇದೆ, ಇದನ್ನೆಲ್ಲ ಮಾಡಿಬಿಟ್ಟು ನೆಕ್ಸ್ಟು ಸಿಗ್ತೀನಿ. ಸೊ ಬೆಳಗ್ಗೆಯಿಂದನೂ ತಲೆನೂ ಬಾಚಿಲ್ಲ ನಾನು. ಸೊ ಮನೇಲೆ ಖಾರದ ಪುಡಿ ಮಾಡಿಸಿದ್ದೀನಿ. ಆ ಖಾರದ ಪುಡಿನ ಸ್ಟೋರ್ ಮಾಡಿ ನೋಡಿ, ಕಾಶ್ಮೀರಿ ಚಿಲ್ಲಿ ಪೌಡರ್. ನಾನು ಜಸ್ಟ್ ಬ್ಯಾಡಗಿ ಮೆಣಸು ಮತ್ತು ಗುಂಟೂರು ಮೆಣಸು ಹಾಕ್ಬಿಟ್ಟು ಮಾಡೋದು. ಇದಕ್ಕೇನು ಹಾಕಲ್ಲ. ಮತ್ತು ಒಂದು 5 kg ಮಾಡಿಸಿರೋದು, ಅದನ್ನು ಸಾಣಿಸಿ ಸ್ಟೋರ್ ಮಾಡ್ಕೋಬೇಕು. ಬೀಳ್ತದೆ. ತೋರಿಸ್ತೀನಿ ನೋಡಿ. ಹಂಗೊಂದು 2 month ಬರುತ್ತೆ ಅಷ್ಟೇ ಇದು. ಒಂದು ಅಡುಗೆ ಮಾಡೋದ್ರ ಹಿಂದಿನ ಪರಿಶ್ರಮ ಏನೇನಿರುತ್ತೆ ನೋಡ್ಕೋಬೋದು ನೀವು. ಸುಮಾರು ಪರಿಶ್ರಮ ಇರುತ್ತೆ. ಏನು ಇವರು ಒಂದು ಅಡುಗೆ ಮಾಡ್ತಾರೆ ಮನೇಲಿ,
ಏನು ಅಡುಗೆ ಮಾಡೋದೊಂದು ದೊಡ್ಡ ವಿಷಯನ ಅಂತ ಹೇಳಿ ಮಾತಾಡ್ತಾರೆ. ಆದರೆ ಅಡುಗೆ ಹಿಂದಿನ ತಯಾರಿಗಳಿರುತ್ತಲ್ವ, ಅದು ಎಷ್ಟು ಕಷ್ಟಕರಗಳು ಅಂತ ಹೇಳಿ. ಮಾಡೋಣ ಈಗ. ಹಾಂ ಹಾಂ ಹೇಳ್ಕೊಡ್ತೀನಿ, ಹಂಗೆ ಹೇಳಬೇಕು. ಹಾಂ ಇಲ್ಲಿ ನೋಡ್ಕೊಂಡು ಹೇಳಿ. ಗುಡ್ ಮಾರ್ನಿಂಗ್ ಎವ್ರಿವನ್. ಗುಡ್ ಮಾರ್ನಿಂಗ್ ಎವ್ರಿವನ್. ಆರಾಗಿರೋದು ಮಾಡಬಾರ್ದು, ಸ್ಟಡಿಯಾಗಿ ನಿಮ್ಮ ಮಿಸ್ ಹೇಗೆ ನಿಲ್ತಾರೆ ಹಾಗೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಗುಡ್ ಮಾರ್ನಿಂಗ್ ಎವ್ರಿವನ್. ಮೈ ನೇಮ್ ಇಸ್ ಶ್ರೇಷ್ಠಾ. ಮೈ ನೇಮ್ ಇಸ್ ಶ್ರೇಷ್ಠಾ. ಟುಡೇ ಐ ಆಮ್ ರೋಲ್ ಆನ್ ಟೀಚರ್. ಹೇಳಿ. ಇಟ್ಕೊಳ್ಳಿ, ಬೇಡ ಎದ್ದು ನಿಂತ್ಕೊಳ್ಳಿ, ಅಷ್ಟೆಲ್ಲ ಉದ್ದ ಬೇಡ. ಹಾಂ ಗುಡ್ ಮಾರ್ನಿಂಗ್ ಎವ್ರಿವನ್. ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ಹೆಂಗೆ ಇಟ್ಕೊಂಡು ನಿನ್ನ ಬುಕ್ಕನ್ನ? ಗುಡ್ ಗರ್ಲ್, ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಒಂದು ಸ್ಕೇಲ್ ತರಿಸ್ಕೊಡ್ತೀನಿ. ಇದು ಸ್ಕೇಲ್ ಬೇಕು, ತಗೊಂಡು ಹೋಗಿ. ಗುಡ್ ಮಾರ್ನಿಂಗ್ ಎವ್ರಿವನ್. ಗುಡ್ ಮಾರ್ನಿಂಗ್ ಎವ್ರಿವನ್. ಮೈ ನೇಮ್ ಇಸ್ ಶ್ರೇಷ್ಠಾ. ಬುಕ್ ಹಿಂಗಲ್ಲ, ಹಿಂಗೆ ಇಟ್ಕೋಬೇಕು, ಹಿಂಗೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಗುಡ್ ಮಾರ್ನಿಂಗ್ ಎವ್ರಿವನ್. ಮೈ ನೇಮ್ ಇಸ್ ಶ್ರೇಷ್ಠಾ. ಮೈ ನೇಮ್ ಇಸ್ ಶ್ರೇಷ್ಠಾ. I am a teacher. I am a teacher. I teach I teach ABC ABC and 1 2 3 and 1 2 3 and rhymings. I rhymings. I love my students. I love my students. Thank you. Thank you. ಈಗ ಹೇಳಿ ನೀವು. ಅಲ್ಲಿ ಬಂದು ಹೇಳಿ ಬೇಗ. Good morning everyone. My name is Shrestha. I am a teacher. I am a teacher. I teach. I teach. ಹಂಗೆಲ್ಲ ಮಾಡಬಾರ್ದು, ಕೈಯೆಲ್ಲ ಹಾಕೊಳ್ತಾ ಒಂದ್ಸಲ ಇಟ್ಕೊಂಡು ಇಟ್ಕೊಬಿಡ್ಬೇಕು. I am teach 1 2 3 ABCD. I love my student. I love my student. Thank you. ಇನ್ನೊಂದ್ಸಲ ಹೇಳಿ. Good morning everyone. My name is Shrestha. ಹೇಳಿ. I am student. I am a teacher. I am a teacher. I am teaching. I teaching 1 2 3 and ABCD. I love my students. I love my students. Thank you. Good morning everyone. Good morning everyone. My name is Shrestha. Me. I am a teacher. 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 Good morning everyone. Good morning everyone. My name is My name is Shrestha. Shrestha. I am a teacher. I am a teacher. I teach. I teach 1 2 3 and ABCD. I Love my students. love my students. Thank you. ಇನ್ನೊಂದ್ಸಲ ಹೇಳಿ, ಪ್ರಾಕ್ಟೀಸ್ ಮಾಡಿ ಆಯ್ತಾ?